ಕಚೇರಿಯಲ್ಲಿದ್ದಾರೆ ಸುಜಾತಾ ಭಟ್. ಬೆಳಗ್ಗೆಯಿಂದ ವಿಚಾರಣೆಗೆ ಕಾದಿದ್ದಾರೆ ಸುಜಾತಾ ಭಟ್. ಏಕಾಏಕಿ ಇಲ್ಲಿ ಮೊನ್ನೆ ಆಕೆಯನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣ ಕೊಟ್ಟಿದ್ರು. ನನಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು 29ನೇ ತಾರೀಕು ಬರ್ತೀನಿ ಅಂತ ಪತ್ರ ಬರೆದಿದ್ರು. ಆದ್ರೆ ಇದೀಗ ಓಕೆ ಪರವಾಗಿಲ್ಲ, ಅನಾರೋಗ್ಯ ಅಲ್ವಪ್ಪ, ಹಾಗಾಗಿ ಈ ಸಂದರ್ಭದಲ್ಲಿ ಆಕೆ 29ನೇ ತಾರೀಕು ಬಂದ್ರೆ ವಿಚಾರಣೆ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಆದ್ರೆ ಇದೀಗ ಏಕಾಏಕಿ SIT ಕಚೇರಿಗೆ ಬಂದಿದ್ದಾರೆ ಸುಜಾತಾ ಭಟ್. ಅದು ಕೂಡ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಬಂದಿದ್ದಾರೆ. ವಿಚಾರಣೆ ಮಾಡಿ ಅಂತ ಹೇಳಿ ಪಟ್ಟು ಹಿಡ್ತಿದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಯಾರೂ ಇರಲಿಲ್ಲ, ಅಧಿಕಾರಿಗಳಿಗೆ ಕಾದು ಕೂತಿದ್ರು ಸುಜಾತಾ ಭಟ್. ಬೆಳಗ್ಗೆ 5 ಗಂಟೆಗೆ ಆಗಸ್ಟ್ 29ರಂದು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರು ಸುಜಾತಾ ಭಟ್. ಆದ್ರೆ ಇದೀಗ ಇವತ್ತು ಬಂದು ವಿಚಾರಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇವತ್ತು ವಿಚಾರಣೆ ಮಾಡೋದಕ್ಕೆ ಆಗೋದಿಲ್ಲ, ಇವತ್ತು ನಿಮ್ಮ ವಿಚಾರಣೆ ಇಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅಂತೆ. ಬಿಗಿ ಪಟ್ಟು ಹಿಡಿದು ನನ್ನ ವಿಚಾರಣೆ ಮಾಡಿ ಅಂತ ಕೇಳ್ತಿದಾರಂತೆ. SIT ಅಧಿಕಾರಿಗಳು ಕರೆದಾಗ ಬರ್ಬೇಕಾ ಅಥವಾ ಇವರೇ ಕರೆದಾಗ SIT ಅಧಿಕಾರಿಗಳು ವಿಚಾರಣೆ ಮಾಡ್ಬೇಕಾ ಅನ್ನುವಂತಹ ಪರಿಸ್ಥಿತಿಯನ್ನ ತಂದೊಡ್ತಾ ಇದ್ದಾರೆ ಈ ಸುಜಾತಾ ಭಟ್ ಅವರು. ಬೆಳಗ್ಗೆಯಿಂದ ಈಗ ಕಾಯ್ತಾ ಇದ್ದಾರಂತೆ ಸುಜಾತಾ ಭಟ್. ಏಕಾಏಕಿ SIT ಕಚೇರಿಗೆ ಬಂದಿದ್ದಾರೆ. SIT ಕಚೇರಿಗೆ ಬಂದು ನನ್ನನ್ನ ವಿಚಾರಣೆ ಮಾಡಿ ಇವತ್ತೇ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಮೊನ್ನೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ವಿಚಾರಣೆಗೆ ನಾನು ಆಗಸ್ಟ್ 29ನೇ ತಾರೀಕು ಬರ್ತೀನಿ ಅಂತ ಹೇಳಿದಂತಹ ಸುಜಾತಾ ಭಟ್ ಏಕಾಏಕಿ ಇದೀಗ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಜೊತೆಗೆ ಮೊನ್ನೆ ಅಷ್ಟೇ ಈಗಾಗಲೇ ವಿವಿಧ ಮಾಧ್ಯಮಗಳಿಗೆ ಯೂಟ್ಯೂಬ್ ಚಾನಲ್ಗೂ ಕೂಡ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಆನಂತರ ಮತ್ತೆ ಉಲ್ಟಾ ಹೊಡೆದ್ರು. ಅಷ್ಟು ಮಾತ್ರ ಅಲ್ಲ, ಉಲ್ಟಾ ಹೊಡೆದ ಬಳಿಕ ಸಂದರ್ಭದಲ್ಲೂ ಕೂಡ ಕೆಲವು ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ SIT ವಿಚಾರಣೆಗೆ ನಾನು ಹಾಜರಾಗ್ತೀನಿ, ಆ ನಂತರ ನೀವು ಅದನ್ನ ಆನೇರ್ ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ಇದೀಗ ಸಾಕಷ್ಟು ರೀತಿಯಾದಂತಹ ಒಂದು ಮಾನಸಿಕ ಒತ್ತಡ ಏನಾದರೂ ಇದೆಯಾ ಸುಜಾತಾ ಭಟ್ಗೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬೆಳಗ್ಗೆ ಬಂದು ವಿಚಾರಣೆ ಮಾಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಸುಜಾತಾ ಭಟ್. ಇನ್ನು ಧರ್ಮಸ್ಥಳಕ್ಕೆ ದಾನ ಕೊಟ್ಟ ಆಸ್ತಿ ಮೇಲೆ ಸುಜಾತಾ ಭಟ್ ಕಣ್ಣಿದೆ. ಈ ಒಂದು ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗಿದ್ರೆ ಒಬ್ಬೊಬ್ಬರ ಹಾಗೆ ಬಂದು ತಮ್ಮ ಮಗಳಿಲ್ಲ ಅಂತ ಹೇಳೋರು ಅಥವಾ ತಮ್ಮ ಸಂಬಂಧಿಗಳಿಲ್ಲ ಅಂತ ಹೇಳೋರು, ಅಲ್ಲಿ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತ ಹೇಳಿ ಒಬ್ಬೊಬ್ಬರೇ ದೂರು ಕೊಡೋದಕ್ಕೆ ಒಬ್ಬೊಬ್ಬರೇ ಬರ್ತಾ ಇದ್ರಲ್ಲ, ಅವರೆಲ್ಲರ ಹಿನ್ನೆಲೆ ಮೇಲೆ ಒಂದಷ್ಟು ಗಮನಿಸ್ತಾ ಹೋಗೋದಾದ್ರೆ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ರೆ ಅದರ ಹಿಂದೆ ಇರುವಂತದ್ದು ಷಡ್ಯಂತ್ರ, ಜೊತೆಗೆ ಜಾಗ ಆಸ್ತಿಯ ವಿಚಾರ ಅನ್ನೋದು ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಧರ್ಮಸ್ಥಳಕ್ಕೆ ದಾನ ಕೊಟ್ಟ ಆಸ್ತಿ ಮೇಲೆ ಸುಜಾತಾ ಭಟ್ ಕಣ್ಣು ಹಾಕಿದ್ದಾರೆ. ಅಷ್ಟಕ್ಕೂ ಸುಜಾತಾ ಭಟ್ ಹೇಳ್ತಿರೋ ಆಸ್ತಿ ಎಲ್ಲಿದೆ? ನ್ಯೂಸ್ 18 ನಲ್ಲಿ ಸುಜಾತಾ ಭಟ್ ಹೇಳ್ತಿರೋ ಆಸ್ತಿಯ ವಿವರ. ಉಡುಪಿಯ ಪರಿಕಾದಲ್ಲಿದೆ ಸುಜಾತಾ ಭಟ್ ಹೇಳಿರುವಂತಹ ಆಸ್ತಿ. ಒಟ್ಟು 3 ಎಕರೆ 20 ಗುಂಟೆ ಜಮೀನಿಗಾಗಿ ಸುಜಾತಾ ಭಟ್ ಇದೀಗ ಕಣ್ಣು ಹಾಕಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನನಗೆ ಯಾವ ಆಸ್ತಿನೂ ಬೇಡ, ನಾನು ದುಡಿದುಕೊಂಡು ತಿಂತೀನಿ, ನಾನು ನನ್ನ ಜೀವನವನ್ನ ದುಡಿದು ನಾನು ಸಾಗಿಸ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇದರ ಹಿಂದೆ, ಇಷ್ಟೆಲ್ಲ ಡ್ರಾಮಾದ ಹಿಂದೆ ಮಗಳು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಜನರ ಭಾವನೆ ಜೊತೆ ಆಟ ಆಡಿದ್ರ ಹಿಂದೆ ಇದ್ದಿದ್ದು ಜಮೀನಿನ ವಿಚಾರ. ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಿದ್ರು ಸುಜಾತಾ ಭಟ್ ಕುಟುಂಬ. ಜಮೀನು ಧರ್ಮಸ್ಥಳಕ್ಕೆ ಕೊಟ್ಟಿದ್ದು ನಾರಾಯಣ ಭಟ್. ಸುಜಾತಾ ಭಟ್ ತಂದೆ ಅವರ ಪಾಲಿನ ಹಣವನ್ನ ಪಡ್ಕೊಂಡಿದ್ರು ನಾರಾಯಣ ಭಟ್ ಅವರಿಂದ. ಸುಜಾತಾ ಭಟ್ಗೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಸೊ ಮಹೇಶ್ ಠಾಕೂರ್ ಅವರು ಸುಜಾತಾ ಭಟ್ ಕೇಳ್ತಾ ಇರುವ ಆಸ್ತಿ ಬಗ್ಗೆ ಉಡುಪಿಯಲ್ಲಿ ಮಾಜಿ ನಗರಸಭಾ ಸದಸ್ಯ ಹಾಗೇನೆ ಆ ಭಾಗದ ಸ್ಥಳೀಯರಾಗಿರುವ ಮಹೇಶ್ ಠಾಕೂರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆನೂ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ಈ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಹೈಡ್ರಾಮಾ ಮಾಡಿದ್ರಲ್ಲ ಸುಜಾತಾ ಭಟ್ ಅವರು, ಮಗಳು ಅಂತ ಹೇಳಿ ಜನ ಎಷ್ಟೊಂದು ನಂಬಿದ್ರು ಸುಜಾತಾ ಭಟ್ ಅನ್ನ, ಈ ರೀತಿಯಾಗಿ ಅನ್ಯಾಯ ಆಗ್ಬಾರ್ದಾಗಿತ್ತು ಅಂತ ಹೇಳಿ. ಆದ್ರೆ ಇವೆಲ್ಲ ಆಗಿದ್ದು ಜಮೀನಿನ ವಿಚಾರಕ್ಕೆ ಅನ್ನೋದನ್ನ ಇದೀಗ ಮಹೇಶ್ ಠಾಕೂರ್ ಅವರು ಆಕೆಯ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಿದ್ರೆ ಮಹೇಶ್ ಠಾಕೂರ್ ನ್ಯೂಸ್ 18 ಜೊತೆ ನೋಡ್ಕೊಂಡ್ ಬನ್ನಿ. ಏನು ಸುಜಾತಾ ಉಪಾಧ್ಯಾಯ ಅಂತ ಹೇಳೋರು ಧರ್ಮಸ್ಥಳದ ಮೇಲೆ ಆಪಾದನೆಯನ್ನು ಹಾಕ್ತಾ ಇದ್ದಾರೆ. ಪರಿಕಾ ಜಾಗ ನಮಗೆ ಸಂಬಂಧಪಟ್ಟದ್ದು, ಇದನ್ನು ಕಬಳಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದು ಸುಜಾತಾ ಭಟ್ ಮಾಡುವಂಥ ಇದು ಆಪಾದನೆ, ಇದು ಅಕ್ಷರಶಃ ಸುಳ್ಳು. ಯಾಕಂತ ಹೇಳಿದರೆ ನಾನೊಬ್ಬ ಅದಕ್ಕೆ ಸಾಕ್ಷಿ. ಯಾಕಂತೇಳಿದ್ರೆ 2004-5 ಇಸ್ವಿಯಲ್ಲಿ ಅದನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಇದು ಮೂಲತಃ ಭೂಮಿ ಹೇಳುವಂಥದ್ದು ಸಿಂಗರಾಮ ಅಂತ ಹೇಳುವವರು ಒಂದು ಜೈನ ಸಮುದಾಯಕ್ಕೆ ಸೇರಿದವರು, ಜೈನರು. ಅವರು ನಮ್ಮ ಈ ಜಾಗದ ಸಿಂಗರಮ್ಮ ಅಂತ ಹೇಳುವರು ಈ ಜಾಗದ ಒಡೆತಿ ಆಗಿದ್ದರು. ಅವರ ಭೂಮಿಯಾಗಿತ್ತು, ಜೈನ ಸಮುದಾಯಕ್ಕೆ ಸೇರಿದ ಭೂಮಿಯಾಗಿತ್ತು. ಅಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ನೋಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದ ಮೇಲೆ ಅಣ್ಣಯ್ಯ
ಉಪಾಧ್ಯಾಯರಿಗೆ ಆ ಭೂಮಿ 2 ಎಕರೆ ಭೂಮಿಯನ್ನು ದಾನವಾಗಿ ಕೊಡ್ತಾರೆ. ಈ ದೇವಸ್ಥಾನವನ್ನು ನೋಡ್ಕೊಳ್ಬೇಕು, ಪೂಜೆಯನ್ನು ತ್ರಿಕಾಲ ಪೂಜೆಯನ್ನು ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ದಾನವಾಗಿ ಅದನ್ನು ಕೊಡ್ತಾರೆ. ಆಮೇಲೆ ಅಣ್ಣಯ್ಯ ಉಪಾಧ್ಯಾಯರ ಮಕ್ಕಳು ನಾರಾಯಣ ಉಪಾಧ್ಯಾಯರ ಒಟ್ಟಿಗೆ ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರ ಮಗಳು ಸುಜಾತಾ ಭಟ್ ಅವ್ರು ಹೇಳುವಂಥದ್ದು. ನಾರಾಯಣ ಉಪಾಧ್ಯಾಯ ಅವರ 9 ಜನ ಮಕ್ಕಳಿಗೆ ಆ ಭೂಮಿ ಬಂದ ಮೇಲೆ ಉಳಿದ ಎಲ್ಲ ಮಕ್ಕಳಿಗೆ ಅದರದ್ದು ಇದಿತ್ತು, ಏನು ಹೇಳ್ತಾ ಆ ಜಾಗದ ಮೇಲೆ ಹಕ್ಕಿತ್ತು. ಆ ಹಕ್ಕನ್ನು ನಾರಾಯಣ ಉಪಾಧ್ಯಾಯರು ಗಂಡು ಮಕ್ಕಳಿಗೆ 50,000 ಪ್ರಕಾರದಲ್ಲಿ ಕೊಟ್ಟು ಆ ಸಂಪೂರ್ಣ ಪವರ್ ಆಫ್ ಇಟನ್ನು ಇವರು ತಗೊಳ್ತಾರೆ. ಇವರು ತಗೊಂಡ ಮೇಲೆ ಆ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಆದ ಮೇಲೆ ಆ ಭೂಮಿಯನ್ನು ಧರ್ಮಸ್ಥಳಕ್ಕೆ ದಾನವಾಗಿ ಅದನ್ನು ನೀಡ್ತಾರೆ. ಅವರಿಗೆ ಧರ್ಮಸ್ಥಳ ಯಾಕೆ ನೀಡ್ತಾರೆ ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಇಲ್ಲಿ ನಮ್ಮ ಪರೀಕದಲ್ಲಿ ನಾರಾಯಣ ಉಪಾಧ್ಯಾಯರು ಯೋಗ ಶಿಬಿರಗಳನ್ನೆಲ್ಲ ಮಾಡ್ತಾಯಿದ್ರು ಮತ್ತು ಪಬ್ಲಿಕ್ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಇದೇ ಥರದಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ನಡಿಬೇಕನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಮೇಲೆ ಅಪಾರವಾದ ನಂಬಿಕೆ ಮತ್ತು ಗೌರವ ಇರುವುದರಿಂದಾಗಿ ಆ ಭೂಮಿಯನ್ನು ಅವ್ರಿಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಶಿಬಿರಗಳಾಗಬೇಕು ಅನ್ನೋದು ಉದ್ದೇಶದ ಮೇಲೆ ಅವರು ಅವ್ರಿಗೆ ಕೊಡ್ತಾರೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಶಾಂತಿವನ ಟ್ರಸ್ಟ್ನ ಮುಖಾಂತರ ಸೌಖ್ಯವನ ಅನ್ನುವಂಥದ್ದು 320 ಬೆಡ್ಡಿನ ಆಸ್ಪತ್ರೆಯನ್ನು ಕಟ್ತಾರೆ. ಅಲ್ಲಿಯ ಸ್ಥಳೀಯರಿಗೆ ಸುಮಾರು 150-200 ಜನರಿಗೆ ಕೆಲಸವನ್ನು ಕೊಡ್ತಾರೆ. ಮತ್ತು ಸುಮಾರು ದೇಶ ವಿದೇಶಗಳಿಂದ ಅಲ್ಲಿಗೆ ತುಂಬ ಆರೋಗ್ಯಕ್ಕಾಗಿ ತುಂಬ ಜನರು ಬರ್ತಾ ಇದ್ದಾರೆ. ಆ ಊರನ್ನುವಂಥದ್ದು ಇವಾಗ ತುಂಬ ಅಭಿವೃದ್ಧಿಯನ್ನು ಹೊಂದಿದೆ. ಆ ಕಾಲದಲ್ಲಿ ತುಂಬ ಅಭಿವೃದ್ಧಿ ಹೊಂದದ ಜಾಗ ಆಗುತ್ತೆ, ಕೃಷಿ ಪ್ರಧಾನ ಪ್ರದೇಶವಾಗಿತ್ತು. ಮತ್ತು ಅಲ್ಲಿ ಎಲ್ಲರೂ ಕೂಡ ನಮ್ಮ ತಂದೆಯವರದ್ದು ಅಂಗಡಿ ಇತ್ತು. ಆ ಅಂಗಡಿಗೆ ಕೃಷಿಗೆ ನಮ್ಮದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ರಸಗೊಬ್ಬರ ವ್ಯಾಪಾರ ಇತ್ತು. ಅಲ್ಲಿ ಎಲ್ಲರೂ ಬರ್ತಿದ್ರು. ನನಗೆ ತುಂಬ ಪರಿಚಯದ ಊರಾಗೋದ್ರಿಂದಾಗಿ ಮತ್ತೊಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿಯ ಮೇಲೆ ಮತ್ತೊಬ್ಬ ಸ್ಥಳೀಯ ಆವಾಗದ ನಗರಸಭಾ ಸದಸ್ಯರ ಮೇಲೆ ನನಗೆ ಇದು ವಿಚಾರ ಗೊತ್ತಿರೋದ್ರಿಂದಾಗಿ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನು ಸುಜಾತ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ನಗರಸಭೆ ಸದಸ್ಯರು ಆಗಿರುವಂತಹ ಮಹೇಶ್ ಠಾಕೂರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮಹೇಶ್ ಠಾಕೂರ್ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಈಗ ಇಷ್ಟು ದಿನಗಳ ಕಾಲ ಸುಜಾತಾ ಭಟ್ ಅಥವಾ ನೀವು ಹೇಳುವಂತಹ ಸುಜಾತಾ ಉಪಾಧ್ಯಾಯ ಅವರು ಮಗಳು ಅನನ್ಯ ಭಟ್ ಇಲ್ಲ, ಆಕೆಗೆ ಅಲ್ಲಿ ಏನೋ ಆಗಿದೆ, ಆಕೆ ಒಂದು ಆಸ್ತಿ ಸಿಗಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ರು. ನನಗೆ ಆಸ್ತಿಯ ವಿಚಾರಕ್ಕೆ ನಾನೇನು ಹೋಗ್ತಾ ಇಲ್ಲ, ನಾನು ದುಡಿದು ತಿಂತೀನಿ ಅಂತ ಹೇಳಿದ್ರು ಕೂಡ ಇದರ ಹಿಂದೆ ಇದ್ದಿದ್ದು ಆಸ್ತಿಯ ವಿಚಾರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಅವರೇ ಹೇಳ್ತಾರೆ ಇದು ನಮ್ಮ ತಂದೆಯ ಆಸ್ತಿ ಅಂತ ಸುಜಾತಾ ಭಟ್ ಅನೇಕ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸರ್, ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬಹುದಾ? ಅವರು ತಂದೆದ್ದ ಅಥವಾ ಇದು ಯಾರಿಗೆ ಸೇರಿದ್ದು ಅಂತ ಹೇಳಿ. ಮೇಡಮ್, ಆ ಆಸ್ತಿ ಅನ್ನುವಂಥದ್ದು ನಾನು ಬಾರಿ ಹಿಂದೆಯಿಂದ ಪ್ರಾರಂಭ ಮಾಡ್ತೇನೆ. ಆ ಆಸ್ತಿ ಅನ್ನುವಂಥದ್ದು ಸಿಂಗಾರಮ್ಮ ಅಂತ ಹೇಳೋರು ಒಂದು ಆರೂರು ನಮ್ಮ ಏನು ಪರೀಕಾ ಅರಮನೆ ಒಡತಿಯವರು. ಇದು ಸಾಧಾರಣ 80-90 ವರ್ಷಗಳ ಹಿಂದೆಯ ವಿಚಾರ ಇದು. ಇವರು ಪರೀಕಾ ಅರಮನೆಯ ಜೈನ ಸಮುದಾಯಕ್ಕೆ ಸೇರಿದಂತ ಅರಮನೆಯ ಒಡತಿಯಾಗಿದ್ರು. ಶ್ರೀಮತಿ ಸಿಂಗಾರಮ್ಮ ಅಂತ ಹೇಳುವವರು. ಅವರು ಅಲ್ಲಿ ದೇವಸ್ಥಾನ ಇರ್ತದೆ, ಅಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಇರ್ತದೆ. ಆ ದೇವಸ್ಥಾನವನ್ನು ನೋಡ್ಕೊಳ್ಬೇಕು ಅನ್ನುವಂತ ಉದ್ದೇಶದ ಮೇಲೆ ಅಲ್ಲಿಯ ದೇವಸ್ಥಾನ ಸಮೇತ 2 ಎಕರೆ ಭೂಮಿಯನ್ನ ಅಣ್ಣಯ್ಯ ಉಪಾಧ್ಯಾಯರಿಗೆ ಅದನ್ನ ದಾನವಾಗಿ ಕೊಡ್ತಾರೆ. ಜೈನ ಅರಮನೆಯ ಒಡತಿ ಅಲ್ಲಿ ಹಿಂದೂ ದೇವಸ್ಥಾನವನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವರಿಗೆ ಕೊಡ್ತಾರೆ. ಅಣ್ಣಯ್ಯ ಉಪಾಧ್ಯಾಯರಂತೇಳಿ ಅವರಿಗೆ ದಾನವಾಗಿ ಕೊಡ್ತಾರೆ. ಅಲ್ಲಿಯ ಪೂಜೆಗಳನ್ನೆಲ್ಲ ಮಾಡಬೇಕು ಅನ್ನೋಂಥ ಉದ್ದೇಶದ ಮೇಲೆ ಅವರು ನಾರಾಯಣ ಉಪಾಧ್ಯಾಯ ಅವರ ಮಕ್ಕಳು ನಾರಾಯಣ ಉಪಾಧ್ಯಾಯರು ಮತ್ತು ಏನು ಇವರು ಸುಜಾತಾ ಉಪಾಧ್ಯಾಯ, ಏನು ಸುಜಾತಾ ಭಟ್ ಅಂತ ಹೇಳ್ಕೊಳ್ತಾರ, ಸುಜಾತಾ ಉಪಾಧ್ಯಾಯ, ಅವರ ತಂದೆಯವರು ಗುರುರಾಜ್ ಉಪಾಧ್ಯಾಯರು. ಅವರು ಈ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟ ನಾರಾಯಣ ಉಪಾಧ್ಯಾಯರ ಅಣ್ಣ. ಈ ಭೂಮಿ ಅನ್ನುವಂಥದ್ದು ಅಣ್ಣಯ್ಯ ಉಪಾಧ್ಯಾಯರಿಗೆ 9 ಜನ ಮಕ್ಕಳು. ಅವರಿಗೆ ಎಲ್ಲ ಈ ಅವರ ಹಕ್ಕುಗಳನ್ನ ಎಲ್ಲ ಪರ್ಚೇಸ್ ಮಾಡ್ತಾರೆ. ಯಾರು? ನಾರಾಯಣ ಉಪಾಧ್ಯಾಯರು. ಅವರ ಗಂಡು ಮಕ್ಕಳಿಗೆ 50,000 ಲೆಕ್ಕದಲ್ಲಿ ಅವರಿಗೆ ಹಣವನ್ನು ಕೊಟ್ಟು
ಅದರ ಪವರ್ ಆಫ್ ಅಟರ್ನೆಲ್ಲ ಹಕ್ಕನ್ನ ಇವರು ನಾರಾಯಣ ಉಪಾಧ್ಯಾಯರು ಪರ್ಚೇಸ್ ಮಾಡ್ತಾರೆ. ಓಕೆ. ಮತ್ತೆ ಅಲ್ಲಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಜೀರ್ಣೋದ್ಧಾರ ಮಾಡಿ ಯೋಗ ಮತ್ತು ಇನ್ನಿತರ ಒಂದು ಜನರಿಗೆ ಬೇಕಾಗುವಂತ ಚಟುವಟಿಕೆಗಳನ್ನ, ಒಳ್ಳೆ ಚಟುವಟಿಕೆಗಳನ್ನ ಆ ಊರಿನಲ್ಲಿ ಮಾಡ್ತಾರೆ. ಓಕೆ. ಅವರಿಗೆ ಪ್ರಾಯದ ಕಾಲದಲ್ಲಿ ಅವರಿಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರೊಟ್ಟಿಗೆ ಒಂದು ನಿಕಟ ಸಂಪರ್ಕ ಇರ್ತದೆ ಮತ್ತು ಅವರು ಅಲ್ಲಿಯ ಅಭಿಮಾನಿಗಳಾಗಿರ್ತಾರೆ. ಅವರು ಪೂಜ್ಯ ಕಾವಂದ್ರೊಟ್ಟಿಗೆ ವಿನಂತಿಯನ್ನು ಮಾಡ್ತಾರೆ, ಇಲ್ಲಿ ಯೋಗವನ್ನು ಪ್ರಾರಂಭ ಮಾಡಿದೆ, ಇಲ್ಲಿ ಯೋಗವನ್ನು ತಾವು ಇಲ್ಲಿ ಮಾಡಬೇಕು, ಆಸ್ಪತ್ರೆ ಮಾಡಬೇಕು, ಮತ್ತೆ ಇದು ಒಳ್ಳೆಯ ರೀತಿಯಲ್ಲಿ ಈ ಊರನ್ನ ನೀವು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಸರ್, ಈಗ ಎಲ್ಲರಿಗೂ ಇರುವಂತ ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ಸುಜಾತ ಭಟ್ ನನ್ಗೂ ಅಲ್ಲಿ ಆಸ್ತಿಯಲ್ಲಿ ಹಕ್ಕಿದೆ ಅನ್ನುವಂತಹ ವಿಚಾರ ಹೇಳ್ತಾರೆ. ಅದ್ರಲ್ಲ ಹೆಣ್ಮಕ್ಳಿಗೂ ಕೂಡ ಕೊಡ್ಬೇಕಾಗಿತ್ತು, ನನ್ನ ಹತ್ರ ಕೇಳೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಕ್ಕು ಇದೆಯಾ ಇಲ್ವಾ ಸರ್ ಇದರಲ್ಲಿ? ಅವರಿಗೆ ಏನೂ ಹಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳಿಗೆ ಹಕ್ಕಿನ ವಿಚಾರ ಬಂದಿರುವಂತದ್ದು ಇತ್ತೀಚೆಗೆ. ಇದು ನಡೆದಿರುವಂತ ಪ್ರಕ್ರಿಯೆಗಳು ಬಾರಿ ಹಿಂದೆ ನಡೆದಿರುವಂತದ್ದು. ಅದು ಕೂಡ ನಾರಾಯಣ ಉಪಾಧ್ಯಾಯರು ಅವರ ಅಣ್ಣ ತಮ್ಮಂದ್ರಿಗೆ ಅವರು 50,000 ಲೆಕ್ಕದಲ್ಲಿ ಹಣವನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಊರಿಗೆ ಗೊತ್ತಿದ್ದ ವಿಷಯ. ಮತ್ತೆ ಅದರಲ್ಲಿ ಕೂಡ ಸಮೇತ ಅವರದನ್ನ ಪವರ್ ಆಫ್ ಅಟರ್ನ್ ತಗೊಂಡು ಸಂಪೂರ್ಣ ಹಕ್ಕನ್ನ ಅವರು ನಾರಾಯಣ ಉಪಾಧ್ಯಾಯರು ತನ್ನದಾಗಿಸಿಕೊಂಡಿದ್ದಾರೆ. ಈ ಡಾಕ್ಯುಮೆಂಟ್ಗಳು ಸರಿಯಾದ ಮೇಲೆ ಅದನ್ನ ಶಾಂತಿವನ ಟ್ರಸ್ಟಿಗೆ ಅದನ್ನ ದಾನವಾಗಿ ನೀಡ್ತಾರೆ. ಹೌದು, ಅವರು ಕೊಟ್ಟಿರುವಂತದ್ದು 5 ಎಕರೆ ಭೂಮಿ. 2 ಎಕರೆ ಭೂಮಿ ಏನು ಜೈನ ಸಮುದಾಯದಿಂದ ಅವರ ಅಣ್ಣಯ್ಯ ಉಪಾಧ್ಯಾಯರಿಗೆ ಇವರಿಗೆ ಬಂದಿರುವಂತದ್ದು, ಮತ್ತೆ ಉಳಿದ 3 ಎಕರೆ ಭೂಮಿಯನ್ನ ಇವರು ಅದನಂತರ ಪರ್ಚೇಸ್ ಮಾಡಿರುವಂತದ್ದು. 5 ಎಕರೆ ಭೂಮಿಯನ್ನ ಅಲ್ಲಿಗೆ ದಾನವಾಗಿ ಕೊಡ್ತಾರೆ. ಇದರಲ್ಲಿ ಸುಜಾತ ಉಪಾಧ್ಯಾಯ ಏನೇ ಭಟ್ ಅವರಿಗೂ ಈ ಧರ್ಮಸ್ಥಳದ ಅವರ ಆಸ್ತಿ ದಾನವಾಗಿ ತಗೊಂಡಿರೋದಕ್ಕೆ ಸಂಬಂಧನೇ ಇಲ್ಲ. ಸುಜಾತ ಭಟ್ ಅವರು ಸಂಪೂರ್ಣವಾಗಿ ಮತ್ತೆ ಏನು ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ಸಂಸ್ಥೆಯನ್ನು ಅದನ್ನು ದಾನವಾಗಿ ಪಡ್ಕೊಂಡಿದ್ದಾರೋ ಸಂಪೂರ್ಣ ನ್ಯಾಯಯುತವಾಗಿದೆ. ಯಾಕಂತ ಹೇಳಿದ್ರೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ 2004-5 ಘಟ್ಟದಲ್ಲಿ ಆಗಿರುವಂತದ್ದು ಇದು. ಆಗ ನಾನು ಅಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯನಾಗಿದ್ದೆ. ಇದನ್ನು ನಾರಾಯಣ ಉಪಾಧ್ಯಾಯರು ಸಾರ್ವಜನಿಕರನ್ನ ಒಳಗೂಡಿಸಿಕೊಂಡು ಕಾರ್ಯಕ್ರಮ ಮಾಡೋದ್ರ ಮುಖೇನ ಅದನ್ನ ಅಲ್ಲಿಗೆ ದಾನವಾಗಿ ಕೊಟ್ಟಿರುವಂತದ್ದು. ಇದಕ್ಕೆ ಇರ್ಲಿಲ್ಲ, ಆಗ ಯಾರದ್ದು ಅಬ್ಜೆಕ್ಷನ್ ಇರ್ಲಿಲ್ಲ. ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು ಜನ. ಹಾಗಾಗಿ ಸುಜಾತ ಭಟ್ಗೂ ಈ ಆಸ್ತಿಗೂ ಏನು ಸಂಬಂಧ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಠಾಕೂರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ